ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕತೆ ರೋಚಕ ತಿರುವು ಪಡ್ಕೊಂಡಿದೆ. ಒಂದ್ ಕಡೆ ಸೈಕೋ ಜಯಂತ್ ಮತ್ತೆ ತನ್ನ ಚಾಳಿ ಶುರು ಮಾಡ್ಕೊಂಡಿದ್ದಾನೆ. ಜಾಹ್ನವಿಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಮತ್ತೊಂದ್ ಕಡೆ ಶ್ರೀನಿವಾಸ್ ಮನೆಯಲ್ಲಿ ಹೊಸ ಸಮಸ್ಯೆ ಉದ್ಭವಿಸ್ತಿದೆ. ಇಷ್ಟೆಲ್ಲ ಆದ್ರೂ ಕೂಡ ಮನೆ ಯಜಮಾನಿ ಲಕ್ಷ್ಮಿ ಕಾಣಿಸ್ತಿಲ್ಲ. ಇತ್ತ ಕಡೆ ಮನೆಗೆ ಸದಾ ಒಳ್ಳೆಯದನ್ನೇ ಬಯಸೋ ವೀಣಾ ಪಾತ್ರ ಹೈಲೈಟ್ ಆಗ್ತಿದೆ. ವೀಕ್ಷಕರು ಕೂಡ ವೀಣಾ ಗುಣವನ್ನ ಗುಣಗಾನ ಮಾಡ್ತಿದ್ದಾರೆ. ಅಷ್ಟಕ್ಕೂ ಲಕ್ಷ್ಮಿ ಪಾತ್ರ ಯಾಕೆ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ತಿಲ್ಲ? ಸೀರಿಯಲ್ ಡೈರೆಕ್ಟರ್ ಏನಾದ್ರೂ ಟ್ವಿಸ್ಟ್ ಕೊಡ್ತಿದ್ದಾರಾ? ವೀಣಾ ಪಾತ್ರ ಹೈಲೈಟ್ ಆಗ್ತಿರೋದು ಯಾಕೆ? ಸಿದ್ದೇಗೌಡರು ಸತ್ಯ ಹೇಳೇ ಬಿಟ್ರಾ? ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಬರೀ ಪ್ರಶ್ನೆಗಳಿಂದಲೇ ತುಂಬಿ ಹೋಗಿದೆ. ಭಾವನಾಳಿಗೆ ತಾಳಿ ಕಟ್ಟಿದ್ದು ಯಾರು ಅಂತ ಗೊತ್ತಾಗದೆ ಆಕೆ ಒದ್ದಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಸಿದ್ದೇಗೌಡರು ಭಾವನಾಳಿಗೆ ಸತ್ಯ ಹೇಳದೆ ಒದ್ದಾಡ್ತಿದ್ದಾರೆ. ಈತ ಸೈಕೋ ಜಯಂತ್ ಜಾಹ್ನವಿಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಜಯಂತ್ ಹುಚ್ಚಾಟನ ಜಾನು ಪ್ರೀತಿ ಅಂತಾನೆ ತಿಳ್ಕೊಂಡಿದ್ದು ಈತನ ನಿಜ ಬಣ್ಣ ಆಕೆಗೆ ಯಾವಾಗ ಗೊತ್ತಾಗುತ್ತೆ ಅಂತ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೀರಿಯಲ್ ಕತೆ ಸದ್ಯ ಕುತೂಹಲದಿಂದ ಸಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಜನ ಇತ್ತೀಚೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರೋದು ಮುದ್ದು ಸೊಸೆ ವೀಣಾ ಪಾತ್ರವನ್ನ. ಹೌದು, ಭಾವನ ವಿಚಾರವಾಗಿ ಮನೆಯಲ್ಲಿ ಗಲಾಟೆಗಳೇ ನಡೆದು ಹೋಯಿತು. ಮನೆ ಮಗ ಸಂತೋಷ್ ಈ ವಿಚಾರಕ್ಕೆ ವೀಣಕ್ಕನ ಕೆನ್ನೆಗೆ ಬಾರಿಸಿದ್ದ. ಇಷ್ಟೆಲ್ಲ ಆದ ಬಳಿಕ ಅಣ್ಣ ಸಂತೋಷ್ ಮಾತಿನಿಂದ ನೊಂದು ತಾಳಿ ತೆಗೆಯೋದಕ್ಕೆ ಭಾವನ ಯಾರಿಗೂ ಹೇಳದ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಈ ವೇಳೆ ಸಿದ್ದೇಗೌಡರು ಆಕೆಯನ್ನ ತಡಿತಾರೆ. ನನಗೆ ಟೈಮ್ ಕೊಡಿ, ತಾಳಿ ಕಟ್ಟಿದವರನ್ನ ನಾನು ಹುಡುಕುತ್ತೇನೆಂತ ಭಾವನಾಗೆ ಮಾತು ಕೊಟ್ಟಿದ್ದಾನೆ. ಹೀಗಾಗಿ ಭಾವನ ಮನೆಗೆ ಬಂದಿದ್ದಾಳೆ. ಭಾವನ ಮನೆಗೆ ಬಂದಿರೋದು ನೋಡಿ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಆದ್ರೆ ಇಲ್ಲೂ ಸಂತೋಷ್ ಮಾತ್ರ ಕೊಂಕು ಮಾತನಾಡಿದ್ದಾನೆ. ಇದೀಗ ಮನೆಯಲ್ಲಿ ಎಷ್ಟೇ ಗಲಾಟೆ ಆದ್ರೂ ಏನೇ ಆದ್ರೂ ಎಲ್ಲರಿಗೆ ಒಳ್ಳೆಯದನ್ನ ಬಯಸೋ ವೀಣಾ ಗುಣ ಚೆಲುವಿಗೆ ಇಷ್ಟವಾಗಿದೆ. ಈ ಬಗ್ಗೆ ಚೆಲುವಿ ವೀಣಾ ಬಳಿ ಕೇಳಿದಾಗ ಹೇಳಿದ್ದು ಹೀಗೆ: ಸಂಸಾರ ಅನ್ನೋದು ಸಾಗರ ಇದ್ದ ಹಾಗೆ. ನಡ ಸೇರ್ಬೇಕು ಅಂದ್ರೆ ಎಲ್ಲಾ ಕಷ್ಟಗಳನ್ನ ದಾಟ್ಬೇಕು, ಸುಧಾರಿಸಿಕೊಂಡು ಹೋಗ್ಬೇಕು. ಬದುಕಲ್ಲಿ ಕೆಲವೊಂದು ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಸಂಬಂಧಗಳನ್ನ ಉಳಿಸಿಕೊಳ್ಳೋದಕ್ಕೆ ಆಗುತ್ತೆ. ಆದ್ರೆ ಇದೇ ಹೊಂದಾಣಿಕೆಗೋಸ್ಕರ ವೈಯಕ್ತಿಕ ಖುಷಿಗಳನ್ನ ಬಲಿ ಕೊಡ್ಬೇಕಾಗುತ್ತೆ. ನಮ್ಮ ಇಷ್ಟ ಕಷ್ಟ ಪಕ್ಕಕ್ಕೆ ಇಡ್ಬೇಕಾಗುತ್ತೆ. ನಮ್ಮ ಬೇಕು ಬೇಡಗಳನ್ನ ಲೆಕ್ಕಕ್ಕೆ ತಗೋಬಾರ್ದು. ನಮ್ಮ ಸಂಸಾರ ಅಂತ ಬಂದಾಗ ಅನುಸರಿಸಿಕೊಂಡು ಹೋಗ್ಬೇಕಾಗುತ್ತೆ. ಸಂಸಾರ ಸಾಗರ ಅಂತ ಅದಕ್ಕೆ ಕರೆಯೋದಂತ ಹೇಳ್ತಾಳೆ ವೀಣಾ. ಈ ಡೈಲಾಗ್ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೀಣಕ್ಕನನ್ನ ಕೊಂಡಾಡ್ತಿದ್ದಾರೆ. ವೀಣಾಳ ಈ ಔದಾರ್ಯತೆ ಇಷ್ಟ ಅಂತ ಹೇಳ್ತಿದ್ದಾರೆ. ಚೆಲುವಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ ವೀಣಾ ಅಂದ್ರೆ ಇಷ್ಟವಾಗಿದ್ದಾರೆ. ಇಂತಹ ಸೊಸೆ ತುಂಬು ಕುಟುಂಬದವರಿಗೆಲ್ಲ ಸಿಗ್ಲಿ ಅಂತ ಸೀರಿಯಲ್ ಪ್ರೇಮಿಗಳು ಹೇಳ್ತಿದ್ದಾರೆ. ಇನ್ನು ಕೆಲವರು ನಿಜಕ್ಕೂ ಈ ಧಾರಾವಾಹಿಯಿಂದ ಸೊಸೆ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ವೀಣಾ ಪಾತ್ರ ಬಹಳಷ್ಟು ಜನರಿಗೆ ಸ್ಫೂರ್ತಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಪ್ರಶ್ನೆ ವೀಕ್ಷಕರನ್ನ ಬಲವಾಗಿ ಕಾಡ್ತಿದೆ. ಲಕ್ಷ್ಮಿ ಶ್ರೀನಿವಾಸ್ ಮನೆಯಲ್ಲಿ ಬೆಟ್ಟದಷ್ಟು ಸಮಸ್ಯೆ ಕಾಡ್ತಾ ಇದೆ. ಆದ್ರೆ ಮನೆಯಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನ ಪರಿಹರಿಸಬೇಕಿದ್ದ ಲಕ್ಷ್ಮಿಯ ಮನೆಯಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಲಕ್ಷ್ಮಿ ಎಲ್ಲಿಗೆ ಮಾಯವಾದ್ರು ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಹೌದು, ಲಕ್ಷ್ಮಿ ಪಾತ್ರವನ್ನ ಸೀರಿಯಲ್ ನಲ್ಲಿ ಇತ್ತೀಚೆಗೆ ತೋರಿಸಲಾಗ್ತಿಲ್ಲ. ಲಕ್ಷ್ಮಿ ಪಾತ್ರ ನಿಭಾಯಿಸುತ್ತಿರುವ ನಟಿ ಶ್ವೇತಾ ಬೇರೆ ರಾಜ್ಯದವರು. ಹೀಗಾಗಿ ಆಕೆ ತಮ್ಮ ಫ್ಯಾಮಿಲಿ ಜೊತೆ ಸಮಯ ಕಳೆಯೋದಕ್ಕೆ ಸೀರಿಯಲ್ ನಿಂದ ಬ್ರೇಕ್ ತೆಗೆದುಕೊಂಡಿರ್ಬೋದು ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ನಮಸ್ಕಾರ.